ಸೊ ಐ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೇನೆ. ಬಿಗ್ ಬಾಸ್ ಇನ್ನು ಕೇವಲ 5 ದಿನದಲ್ಲಿ ಯಾರು ವಿನ್ನರ್ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ನಿನ್ನೆ ಬಂದ್ಬಿಟ್ಟು ಸೋಮವಾರ ರಾತ್ರಿ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿವೆ. ಹಾಗಾದ್ರೆ ರಾತ್ರಿ ಅಂದ್ರೆ ನಿನ್ನೆ ನೈಟ್ ಮತ್ತು ಇವತ್ತು ಬೆಳಗಿನ ವೋಟಿಂಗ್ ರಿಸಲ್ಟ್ ಆದ್ರೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬಿಟ್ಟಿಲ್ಲ, ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಆದ್ರೆ ಒಂದು ಸರ್ವೆಯಲ್ಲಿ ಆದ್ರೆ ಬಿಟ್ಟಿದ್ದಾರೆ. ನಿಮಗೆ ಈ ಸ್ಕ್ರೀನ್ ಅಂದ್ರೆ ಸೈಡಲ್ಲಿ ಹಾಕ್ತೀನಿ, ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಅಂತಾನು ಕೂಡ ಸೈಡಲ್ಲಿ ಸ್ಕ್ರೀನಲ್ಲಿ ಆದ್ರೆ ಹಾಕ್ತೀನಿ, ನೋಡ್ಕೊಳ್ಳಿ. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಹಾಗೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಬಂದ್ಬಿಟ್ಟು ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರಂತನೂ ಕೂಡ ಕಮೆಂಟ್ ಮಾಡಿ. ನನ್ನ ಫೇವರೇಟ್ ಸ್ಪರ್ಧಿ ಬಂದ್ಬಿಟ್ಟು ಹನುಮಂತ, ಮತ್ತು ಈ ಬಾರಿ ಹನುಮಂತ ಗೆದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಒಂದೇನಪ್ಪ ಅಂತಂದ್ರೆ ತ್ರಿವಿಕ್ರಮ್ ಅಂತೂ ಗ್ರಾಫ್ ಫುಲ್ ಡೌನ್ ಆಗಿದೆ, ಮತ್ತು ಹನುಮಂತ್ ಅವ್ರ ಗ್ರಾಫ್ ಅಂತೂ ಐಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ತ್ರಿವಿಕ್ರಮ್ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ನಿನ್ನೆ ನೈಟ್ ಇಂದ ಬೆಳಗ್ಗೆ, ಮತ್ತು ಹನುಮಂತ್ ಅವ್ರಿಗೆ ಎಷ್ಟು ಬಂದಿವೆ, ಹಾಗೂ ಮೋಕ್ಷಿತ್ ಅವರು ಕೂಡ ಅದೇ ತರ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನೊಂದೇನಂತಂದ್ರೆ ಇಲ್ಲಿ ಉಗ್ರ ಮಂಜು ಯಾವ ತರ ಗ್ರಾಫ್ ಹೋಗ್ತಾ ಇದೆ ಮೇಲೆ ಅಂತಂದ್ರೆ ಸಖತ್ತಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾರು ಫಸ್ಟ್ ಇದ್ದಾರೆ, ಯಾರು ಲಾಸ್ಟ್ ಇದ್ದಾರೆ, ಮತ್ತು ಯಾರು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ವೋಟಿಂಗ್ ರಿಸಲ್ಟ್ ಕಡೆಗೆ ಬರೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ನಾಮಿನೇಟಿಂಗ್ ಅಲ್ಲ, ಎಲಿಮಿನೇಟ್ ಆಗೋದಿಲ್ಲ, ಏನು ಆಗೋದಿಲ್ಲ. ಇದು ಬಂದ್ಬಿಟ್ಟು ವಿನ್ನರ್ಗೆ ವೋಟಿಂಗ್ ಹಾಕೋದಂತ ಹೇಳ್ಬೋದು. ನಿಮಗೆ ಯಾರು ಇಷ್ಟ ವಿನ್ನರ್, ನಿಮಗೆ ಯಾರು ವಿನ್ನರ್ ಆಗಬೇಕು ಅವರಿಗೆ ವೋಟ್ ಹಾಕಿ ಅಂತಾನೆ ಹೇಳ್ಬೋದು. ನನ್ನ ವಿನ್ನರ್ ಬಂದ್ಬಿಟ್ಟು ಹನುಮಂತ, ಮತ್ತು ಹನುಮಂತ್ ಅವರಿಗೆ ಜಿಯೋ ಸಿನಿಮಾದಲ್ಲಿ ಹೋಗಿ 99 ಓಟ್ಸ್ ಆದ್ರೆ ಹಾಕಿದ್ದೀನಿ ನಾನು. ಇನ್ನು ನೀವು ಕೂಡ 99 ಓಟ್ಸ್ ಹಾಕ್ಬೋದು ಜಿಯೋ ಸಿನಿಮಾದಲ್ಲಿ. ಆ ಕಾರಣದಿಂದಾಗಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಿರ್ತಾರೆ ಅವ್ರಿಗೆ ಹಾಕಿ, ಇವ್ರಿಗೆ ಹಾಕಿ ಅಂತ ಒತ್ತಾಯ ಕೂಡ ಮಾಡೋದಿಲ್ಲ. ಯಾಕಂತಂದ್ರೆ ನಿಮ್ಮ ಫೇವ್ರೇಟ್ ಸ್ಪರ್ಧಿಯನ್ನು ಗೆಲ್ಲಿಸೋದು ನಿಮ್ಮ ಇಚ್ಛೆ. ಆ ಕಾರಣದಿಂದಾಗಿ ನೀವೇ ಸ್ವತಃ ನಿಮ್ಮ ಇಚ್ಛೆಯಂತೆ ಹಾಕಿ. ಇನ್ನು ಸ್ಟ್ರೈಟ್ ಆಗಿ ಇವತ್ತು ವೋಟಿಂಗ್ಸ್ ಕಡೆಗೆ ಬರೋದಾದ್ರೆ ನಿನ್ನೆ ನೈಟು ಬೆಳಗ್ಗೆ ಬಂದ್ಬಿಟ್ಟು ಒಂದು ಸರ್ವೆ ಆದ್ರೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಸರ್ವೆಯಲ್ಲಿ ಬಂದ್ಬಿಟ್ಟು ಸೈಡ್ ಸ್ಕ್ರೀನ್ ಅಲ್ಲಿ ಕೂಡ ಹಾಕ್ತೀನಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಅಂತ. ವೋಟಿಂಗ್ ಕಡೆಗೆ ಬರೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇದೇ ಕಡೆ ವೋಟಿಂಗ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ನಿಮ್ಮ ಫೇವ್ರೇಟ್ ಸ್ಪರ್ಧಿಯನ್ನ ಗೆಲ್ಲಿಸ್ಬೇಕೇನಾದ್ರೂ ನಿಮ್ಮ ಆಸೆ ಇತ್ತು ಅಂತ ಅಂದ್ರೆ ಹೋಗಿ ಜಿಯೋ ಸಿನಿಮಾದಲ್ಲಿ ಹೀಗೆ 99 ವೋಟ್ ಆದ್ರೆ ಮಾಡಿ. ಈಗಲೇ ಒಂದು ಮೊಬೈಲ್ಗೆ ಬಂದ್ಬಿಟ್ಟು 99 ವೋಟ್ಸ್. ಇನ್ನು ನಿಮ್ಮ ಹತ್ರ ಏನಾದ್ರು ಒಂದು 10 ಮೊಬೈಲ್ ಇದ್ರು ಕೂಡ ಒಂದು 900+ ವೋಟ್ಸ್ ಆದ್ರೆ ಆಗ್ಬೋದು ನೀವು ಒಬ್ಬ ಸ್ಪರ್ಧಿಗೆ. ಆ ಕಾರಣದಿಂದಾಗಿ ನಿಮ್ಗೆ ಫೇವ್ರೇಟ್ ಯಾವ ಸ್ಪರ್ಧಿ ಇದ್ದಾರೆ ಅವ್ರಿಗೆ ಆದ್ರೆ ವೋಟ್ಸ್ ಆದ್ರೆ ಹಾಕಿ. ಇನ್ನು ಸ್ಟ್ರೈಟ್ ಆಗಿ ವೋಟಿಂಗ್ಸ್ ಕಡೆಗೆ ಬರೋದಾದ್ರೆ ನಿನ್ನೆ ನೈಟು ಇವತ್ತು ಬೆಳಗ್ಗೆ ವೋಟಿಂಗ್ ಕಡೆಗೆ ಬರೋದಾದ್ರೆ ಬಾಟಮ್ ಲಾಸ್ಟ್ 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಯಾರಿದ್ದಾರೆ ಅಂತಂದ್ರೆ ಅದು ರಜತ್ ಕಿಶನ್ ಅವರಾದ್ರೆ ಇದಾರೆ ಅಂತ ಹೇಳ್ಬೋದು. ಇಲ್ಲಿ ಸೈಡ್ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ ಬೇಕಾದ್ರೆ. ಇದು ಒಂದು ಸರ್ವೆ ಆದ್ರೆ ಪಟ್ಟಿದೆ ಅಂತ ಹೇಳ್ಬೋದು. ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಅಂತಂದ್ರೆ ರಜತ್ ಕಿಶನ್ ಅವರಿಗೆ 2% ಆದ್ರೆ ವೋಟಿಂಗ್ ಬಂದಿವೆ. ಹೌದು, ಯಾಕಂತಂದ್ರೆ ರಜತ್ ಕಿಶನ್ ಅವ್ರಿಗೆ ಅಷ್ಟೊಂದು ಫ್ಯಾನ್ ಬೇಸ್ ಆದ್ರೆ ಇಲ್ಲ ಅಂತ ಹೇಳ್ಬೋದು. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವಂತ ರಜತ್ ಕಿಶನ್ ಅವರಿಗೆ ಅಷ್ಟೊಂದೇನು ಫ್ಯಾನ್ ಬೇಸ್ ಆದ್ರೆ ಇಲ್ಲ, ಮತ್ತು ಈಗೀಗ ಸ್ವಲ್ಪ ಫ್ಯಾನ್ ಬೇಸ್ ಆದ್ರೆ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಇವ್ರಿಗೆ ಅಷ್ಟೊಂದು ವೋಟ್ಸ್ ಏನ್ ಬಂದಿಲ್ಲ, 2% ಆದ್ರೆ ವೋಟ್ಸ್ ಆದ್ರೆ ಬಂದಿವೆ ಅಂತ ಹೇಳ್ಬೋದು. ಆನಂತರ ನೆಕ್ಸ್ಟ್ 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಯಾರಿದ್ದಾರೆ ಅಂತಂದ್ರೆ 5ನೇ ಸ್ಥಾನದಲ್ಲಿ ಅದು ಭವ್ಯ ಗೌಡ ಅವರಾದ್ರೆ ಇದ್ದಾರೆ. ಭವ್ಯ ಗೌಡ ಅವರಿಗೆ 4% ವೋಟಿಂಗ್ ಆದ್ರೆ ಬಂದಿವೆ ಅಂತ ಹೇಳ್ಬೋದು. ಹೌದು, ಭವ್ಯ ಗೌಡ ಅವರಿಗೂ ಕೂಡ ಎಲ್ಲ ಸೀರಿಯಲ್ ಎಲ್ಲ ಮಾಡಿದ್ದಾರೆ, ಅವ್ರಿಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರಬೇಕು. ಆದ್ರೂ ಎಲ್ಲ ಬೇರೆ ಸ್ಪರ್ಧೆಯನ್ನೇ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ಇಲ್ಲಿ ಸ್ಪರ್ಧಿಗಳು ಬಂದ್ಬಿಟ್ಟು ಸ್ವಲ್ಪ ನೆಗೆಟಿವ್ ಆಗಿ ಇವರ ಸ್ಪರ್ಧಿಗಳಂದ್ರೆ ಭವ್ಯ ಗೌಡ ಅವರನ್ನ ಎಲ್ಲ ಜನರು ಬಂದ್ಬಿಟ್ಟು ನೆಗೆಟಿವ್ ಆಗಿ ಸ್ವಲ್ಪ ನೆಗೆಟಿವ್ ನಲ್ಲೇ ನೋಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಆ ತರ ವರ್ತನೆ ಆದ್ರೆ ಮಾಡ್ತಾ ಇದಾರೆ ಬಿಗ್ ಬಾಸ್ ನಲ್ಲಿ. ಆ ಕಾರಣದಿಂದಾಗಿ ಭವ್ಯ ಗೌಡ ಅವರಿಗೆ ಅಷ್ಟೊಂದೇನು ವೋಟ್ಸ್ ಬಂದಿಲ್ಲ, 4% ವೋಟಿಂಗ್ ಆದ್ರೆ ಬಂದಿವೆ. ಇನ್ನು 4ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಯಾರಿದ್ದಾರೆ ಅಂತ ನೋಡಿದ್ರೆ ತ್ರಿವಿಕ್ರಮ್. 4ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಬಂದಿರೋದು ನಿಮ್ಗೆ ಏನ್ ಅನ್ಸುತ್ತ ಅಂತ ಕಮೆಂಟ್ ಮಾಡಿ. ಯಾಕೆ ತ್ರಿವಿಕ್ರಮ್ ಅವ್ರಿಗೆ ಈ ತರ ಡಲ್ ವೋಟಿಂಗ್ ಅಂತಂದ್ರು ಅಚ್ಚರಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಸ್ಕ್ರೀನ್ ಅಲ್ಲಿ ಆಗ್ತಾ ಇದೇನು ನೋಡ್ಕೊಳ್ಳಿ. ಯಾಕಂತಂದ್ರೆ ಇದು 100% ಜೆನ್ಯೂನ್ ವೆಬ್ಸೈಟ್ ಇಂದ ನಾನು ನೋಡಿದಂತ ವೋಟಿಂಗ್ ಲಿಸ್ಟ್ ಅಂತ ಹೇಳ್ಬೋದು. 4ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರಾದ್ರೆ ಇದ್ದಾರೆ. ಇವರಿಗೆ ಬಂದ್ಬಿಟ್ಟು 11% ಆದ್ರೆ ವೋಟಿಂಗ್ ಆದ್ರೆ ಬಂದಿವೆ.
ಇದೇ ಕಾಯಂ ಇರಲ್ಲ. ಇನ್ನು ಗ್ರಾಫ್ ಆದ್ರೆ ಮೇಲೆ ಹೋಗುತ್ತೆ, ಡೌನ್ ಆಗುತ್ತೆ, ಅದೆಲ್ಲ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಓಟ್ಸ್ ಅವ್ರ ಫ್ಯಾನ್ಸ್ ಎಲ್ಲ ಇವಾಗ ಹಾಕಿರದೆ ಇದಿರ್ಬೋದು ಮತ್ತು ಮುಂದೆ ಹಾಕಿದ್ರೆ ಹಾಕ್ಬೋದು. ಆ ಕಾರಣದಿಂದಾಗಿ ವೋಟಿಂಗ್ ಲೈನ್ಸ್ ಮೇಲೆ ಏನು ಡಿಪೆಂಡ್ ಆಗಲ್ಲ. ಇನ್ನು ಕಡೆ ಅಂದ್ರೆ ಶುಕ್ರವಾರದ ತಾನು ಕೂಡ ಇದು ಹಲವಾದ್ರೆ ಇದೆ ಯಾರಿಗೆ ಎಷ್ಟು ಓಟ್ಸ್ ಬಂದಿವೆ ಅಂತ ಚೆಕ್ ಮಾಡೋಕೆ. ಆ ಕಾರಣದಿಂದಾಗಿ ಯಾರು ಯಾವ ಲೆವೆಲಲ್ಲಿ ಹೋಗ್ತಾರಂತನೂ ಕೂಡ ಹೇಳಕ್ಕಾಗಲ್ಲ. ಇನ್ನು ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಅವರು ಇದಾರೆ ಅಂತ ಹೇಳ್ಬೋದು. ಉಗ್ರ ಮಂಜು ಅವರಿಗೆ ಬಂದ್ಬಿಟ್ಟು 21% ಆದ್ರೆ ವೋಟಿಂಗ್ ಬಂದಿವೆ. ಉಗ್ರ ಮಂಜು 21% ವೋಟಿಂಗ್ ಅಂತಂದ್ರೆ ಅಚ್ಚರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವ ತರ ವೋಟಿಂಗ್ ಆಗ್ತಾ ಇದ್ದಾರೆ ಉಗ್ರ ಮಂಜು ಅವರಿಗೆ ಅಂದ್ರೆ ಸಖತ್ತಾಗಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಉಗ್ರ ಮಂಜು ಅವರಿಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಆಗ್ತಾ ಇದ್ದೀನಿ ನೋಡ್ಕೊಳ್ಬೇಕಾದ್ರೆ ಉಗ್ರ ಮಂಜು ಅವರಿಗೆ ಬಂದ್ಬಿಟ್ಟು 21% ಆದ್ರೆ ವೋಟಿಂಗ್ ಹಾಕಿದ್ದಾರೆ. ಹೌದು, ಗೌತಮಿ ಅವರಿದ್ದಾಗ ಸ್ವಲ್ಪ ಡಲ್ ಆಗಿರೋ ತರ ಆದ್ರೆ ಕಂಡ್ರು. ಗೌತಮಿ ಅವರು ಯಾವಾಗ ಎವಿಕ್ಟ್ ಆಗ್ತಾರೆ ಆವಾಗಿನಿಂದ ಮಂಜು ಅವರು ಗೇಮ್ಗೆ ತಿರುಗಿದಂತಾದ್ರೆ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೋಕ್ಷಿತಾ ಪೈ ಅವರಾದ್ರೆ ಇದಾರೆ ಅಂತ ಹೇಳ್ಬೋದು. ಮೋಕ್ಷಿತಾ ಪೈ ಅವರಿಗೆ 24% ಆದ್ರೆ ವೋಟಿಂಗ್ ಬಂದಿವೆ. ಹೌದು, ಮೋಕ್ಷಿತಾ ಪೈ ಅವರು ಯಾವ ತರ ವ್ಯಕ್ತಿತ್ವ ಇತ್ತು ಎಲ್ಲ ಅದೇ ತರನಾದ್ರೆ ಮೇಂಟೈನ್ ಆದ್ರೆ ಮಾಡ್ಕೊಂತ ಬಂದಿದ್ದಾರೆ ಮತ್ತು ಎಲ್ಲಿ ಕಳಪೆ ಆಗಿ ಕಂಡಿಲ್ಲ ಮತ್ತು ಮುಖವಾಡ ಹಾಕಿಕೊಂಡು ಕೂಡ ಆಡ್ತಾ ಇಲ್ಲ ಅಂತ ಹೇಳ್ಬೋದು ಮೋಕ್ಷಿತ್ ಅವರು. ಆ ಕಾರಣದಿಂದಾಗಿ ಅವ್ರ ಫ್ಯಾನ್ಸ್ ಕೂಡ ಅವರನ್ನ ಇಷ್ಟ ಪಡ್ತಾ ಇದ್ದಾರೆ. ಇನ್ನು ಮೋಕ್ಷಿತ್ ಅವ್ರಿಗೆ 24% ವೋಟಿಂಗ್ಸ್ ತಗೊಂಡು ಎರಡನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು ಒಂದನೇ ಸ್ಥಾನಕ್ಕೆ ಬಂತು ಅಂತಂದ್ರೆ ಅದು ನಮ್ಮ ಹನುಮಂತ್ ಅವ್ರ ಅಂತ ಹೇಳ್ಬೋದು. ಹನುಮಂತ್ ಅವರಿಗೆ ಬಂದ್ಬಿಟ್ಟು ಒಂದನೇ ಸ್ಥಾನದಲ್ಲಿ ವೋಟಿಂಗ್ಸ್ ಆದ್ರೆ ಕೊಡ್ತಾ ಇದ್ದಾರೆ. 35% ವೋಟಿಂಗ್ ಅಂತಂದ್ರೆ ನೀವೇ ತಿಳ್ಕೊಳ್ಳಿ ಯಾವ ತರ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹನುಮಂತ್ ಅವರು. ಆ ತರ ಬೆಂಕಿ ವೋಟಿಂಗ್ಸ್ ಆದ್ರೆ ಬರ್ತಾ ಇವೆ ಮತ್ತು ಎಲ್ಲ ಆಲ್ಮೋಸ್ಟ್ ಆಲ್ ಆಗಿ ಉತ್ತರ ಕರ್ನಾಟಕದ ಎಲ್ಲ ಜನರು ಬಂದ್ಬಿಟ್ಟು ಹನುಮಂತ್ ಅವ್ರಿಗೆ ಆದ್ರೆ ವೋಟ್ ಆದ್ರೆ ಆಗ್ತಾ ಇದ್ದಾರೆ. ಇನ್ನು ಹನುಮಂತ್ ಅವರು ಬಂದ್ಬಿಟ್ಟು ಈಗ ಸದ್ಯದ ಮಟ್ಟಿಗೆ ಅಂದ್ರೆ ನಿನ್ನೆ ನೈಟು ಇವತ್ತು ಬೆಳಿಗ್ಗೆ ನೋಡೋದಾದ್ರೆ ವೋಟಿಂಗ್ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟು ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. 35% ಅಂದ್ರೆ ಸುಮ್ಮನೆ ಮಾತಲ್ಲ. ಯಾಕಂತಂದ್ರೆ ತ್ರಿವಿಕ್ರಮ್ಗೆ 11% ಆದ್ರೆ ಇವರಿಗೆ 35%. ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ. ಆ ಕಾರಣದಿಂದಾಗಿ ಹನುಮಂತ್ ಅವರು ವೋಟಿಂಗ್ಸ್ ಪ್ರಕಾರ ಏನಾದ್ರು ಇವರು ವಿನ್ ಮಾಡಿಸೋದೇ ಆದ್ರೆ ಪಕ್ಕ ಹನುಮಂತ್ ಅವರೇ ಗೆಲ್ತಾರೆ. ಆ ಕಾರಣದಿಂದಾಗಿ ಹನುಮಂತ್ ಅವರು ವೋಟಿಂಗ್ ಮೇಲೆ ಏನಾದ್ರು ಪಕ್ಕ ಈ ಬಾರಿ ಬಿಗ್ ಬಾಸ್ ಏನಾದ್ರು ನಿರ್ಧಾರ ಮಾಡೋದಾದ್ರೆ ಪಕ್ಕ ಹನುಮಂತ್ ಅವರಾದ್ರೆ ಗೆಲ್ತಾರೆ. ಇನ್ನು ಎಲ್ಲ ಓವರ್ ಆಲ್ ಆಗಿ ನೋಡೋದಾದ್ರೆ ತ್ರಿವಿಕ್ರಮ್ ಅವ್ರನ್ನ ಗೆಲ್ಸೋ ಚಾನ್ಸಸ್ ಆದ್ರೆ ಇದೆ ಅಂದು ಸ್ವಲ್ಪ ರೂಮರ್ಸ್ ಕಡೆಯಿಂದ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಹನುಮಂತ್ ಅವರೇ ವಿನ್ ಆಗ್ಬೇಕಂತ ನನ್ನ ಆಸೆ. ನಿಮ್ಗೆ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.